ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ನಾನು ಬ್ಯೂಟಿಷಿಯನ್ ನಾಗವೇಣಿಗೌಡ. ಸೊ ಹಿಂದೆ ಎಲ್ಲ ಬ್ಯಾಕ್ಗ್ರೌಂಡ್ ಏನಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನಾವು ಇವತ್ತು ಒಂದು ಹಲೋವೆರಾನ ಕಿತ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೊ ಈ ಹಲೋವೆರಾಯಿಂದ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಈ ಹಲೋವೆರಾ ಏನೆಲ್ಲ ಪ್ರಾಡಕ್ಟ್ಸಲ್ಲಿ ನಾವು ಯೂಸ್ ಮಾಡ್ತೀವಿ ಅಂತ ನೋಡೋದಾದರೆ, ನಮ್ಮ ಸ್ಕಿನ್ಗೆ ಸಂಬಂಧಪಟ್ಟ ಪ್ರತಿಯೊಂದು ಪ್ರಾಡಕ್ಟ್ಸ್ನು ಸಹ ಹಲೋವೆರಾ ಜೆಲ್ನ ಯೂಸ್ ಮಾಡಿಕೊಂಡೇ ನಮಗೆ ಪ್ರಿಪೇರ್ ಮಾಡಿರ್ತಾರೆ. ಸೊ ಈ ಹಲೋವೆರಾ ಜೆಲ್ಲಿಂದ ನಮ್ಮ ಚರ್ಮಕ್ಕೆ ತುಂಬ ತುಂಬ ಒಳ್ಳೆ ಬೆನಿಫಿಟ್ಸ್ ಇದೆ. ಮೊದಲನೇದಾಗಿ ಸ್ಕಿನ್ಗೆ ಸಂಬಂಧಪಟ್ಟ ಏನೇ ರ್ಯಾಷಸ್ ಆಗಿರ್ಬೋದು ಅಥವಾ ಏನೇ ಸ್ಕಿನ್ಗೆ ಸಂಬಂಧಪಟ್ಟಂತಹ ಇದಾಗಿರ್ಬೋದು, ಸಮಸ್ಯೆಗಳಾಗಿರ್ಬೋದು, ಇದಕ್ಕೆಲ್ಲ ಬೆಸ್ಟ್ ಮನೆ ಮದ್ದು ಅಂತಂದರೆ ಅದು ಅಲೋವೆರಾ. ಸೊ ಇದು ಅಲೋವೆರಾ ನ್ಯಾಚುರಲ್ ಆಗಿ ನಮಗೆ ಯಾವುದೇ ದುಡ್ಡು ಇಲ್ಲದೇನೆ ಸಿಗುವಂತಹ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಸೊ ಅಲೋವೆರಾಯಿಂದ ನಾವು ಏನೆಲ್ಲ ಬೆನಿಫಿಟ್ಸ್ನ ತೊಗೋತೀವಿ ಅನ್ನೋದಾದರೆ, ನಮಗೆ ಮೊಡವೆಗಳಿದ್ದರೆ ಮೊಡವೆಗಳನ್ನ ಕಮ್ಮಿ ಮಾಡುವಲ್ಲಿ ನಮಗೆ ಅಲೋವೆರಾ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಸ್ಕಿನ್ ಏನಾದರೂ ಒಣಗ್ತಾ ಇದೆ ಅನ್ನೋದನ್ನು ಕಮ್ಮಿ ಮಾಡೋದಕ್ಕೆ ನಮಗೆ ಅಲೋವೆರಾ ಹೆಲ್ಪ್ ಮಾಡುತ್ತೆ. ಅದೇ ರೀತಿ ಯಾವುದೇ ಫೇಸ್ ಪ್ಯಾಕ್ ಆಗಿರ್ಬೋದು, ಇದೆಲ್ಲದಕ್ಕೂ ಅಲೋವೆರಾನ ಯೂಸ್ ಮಾಡಿದ್ರೆ ನಾವು ಸ್ಕಿನ್ನಲ್ಲಿ ಒಂದು ಒಳ್ಳೆ ಗ್ಲೋನೆಸ್ನ ಕಾಣ್ಬೋದು. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ನಮ್ಮ ಸ್ಕಿನ್ಗೆ ನೀಡ್ತಾ ಇದೆ ಅಂತ ಅಂದರೆ, ನಮ್ಮ ಸ್ಕಿನ್ಗೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಕೊಬೋದು, ಜೆಲ್ಲಾಗಿ ಯಾವ ರೀತಿ ಮಾಡ್ಕೊಬೋದು, ಅದೇ ಒಂದು ಸೋಪಾಗಿ ಯಾವ ರೀತಿ ಮಾಡ್ಕೊಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತೀನಿ. ಸೊ ಮೊದಲಿಗೆ ನಾನು ಅಲೋವೆರಾನ ಬಳಸ್ಕೊಂಡು ಸೋಪ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ಅಲೋವೆರಾ ಇಲ್ಲಿದೆ, ಸೊ ಅದಕ್ಕೆ ಇಲ್ಲಿಗೆ ಬಂದು ನಾನು ಅಲೋವೆರಾ ಸೋಪ್ ಮಾಡ್ತೀನಿ ಅಲ್ವಾ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ. ಸೊ ನೋಡಿ, ಇದು ಅಲೋವೆರಾ, ಪ್ಯೂರ್ ಅಲೋವೆರಾ. ಇದನ್ನು ಬಳಸ್ಕೊಂಡು ನಾನು ಸೋಪ್ ಮಾಡ್ತೀನಿ. ನೋಡಿ, ಕಾಣ್ತಾ ಇದೆಯಾ ಅಲೋವೆರಾ? ಸೊ ಇದನ್ನು ಕಿತ್ಕೊಂಡು ಇವಾಗ ನಾನು ಒಂದು ಸೋಪ್ನ ಮಾಡ್ತೀನಿ. ಸೊ ಈ ಸೋಪ್ ಮಾಡೋ ವಿಧಾನನ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ನೋಡಿ, ಅಲೋವೆರಾನ ತೋರಿಸ್ತಾ ಇದ್ದೀನಿ, ನೀಟಾಗಿ ನೋಡ್ಕೊಳ್ಳಿ. ಇದು ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಹಾಕಿರ್ತಾರೆ ಅಂತ ಅನ್ಕೋತೀನಿ. ಏಕೆಂದರೆ ಇದನ್ನು ಮನೆ ಮುಂದೆ ದೃಷ್ಟಿ ಆಗಬಾರ್ದು ಅಥವಾ ಮನೆಗೆ ಏನಾದರೂ ಕೆಡುಕಾಗಬಾರ್ದು ಅಂತ ಎಲ್ಲರೂ ಬೆಳೆಸಿರ್ತಾರೆ. ಅದೇ ರೀತಿ ಈ ಅಂಗಡಿಗಳಲ್ಲಾಗಿರ್ಬೋದು, ಮನೆಗಳಲ್ಲಾಗಿರ್ಬೋದು, ಇದು ವಾಸ್ತು ಪ್ರಕಾರ ಹಾಕಿದ್ರೆ ಯಾವುದೇ ರೀತಿಯ ದೋಷ ಇರಲ್ಲ ಅಂತ ಹೇಳ್ಬಿಟ್ಟು ಬಾಗಿಲು ಮುಂಭಾಗದಲ್ಲೂ ಸಹ ಕಟ್ಟಿರ್ತಾರೆ. ಇದು ವಾಸ್ತುನಲ್ಲೂ ತುಂಬ ಹೆಲ್ಪ್ ಮಾಡುತ್ತೆ, ಅದೇ ರೀತಿ ನಮ್ಮ ಬ್ಯೂಟಿಗೂ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಮ್ಮ ಬ್ಯೂಟಿನ ಯಾವ ರೀತಿ ಕಾಪಾಡ್ಕೊಬೋದು, ನಮ್ಮ ಬ್ಯೂಟಿನ ಯಾವ ರೀತಿ ಹೆಚ್ಚಿಸ್ಕೊಬೋದು ಅನ್ನೋದನ್ನು ನಾನು ಇವತ್ತು ತೋರಿಸ್ಕೊಡ್ತೀನಿ. ಸೊ ನೋಡೋಣ. ಫಸ್ಟಿಗೆ ಅಲೋವೆರಾ, ಪ್ಯೂರ್ ಅಲೋವೆರಾ ಅಂದರೆ ಭೂಮಿಯಿಂದ ಬೆಳೆದಿರೋ ಅಲೋವೆರಾನ ಕಿತ್ಕೊಂಡು ನಾವು ಅಲೋವೆರಾ ಸೋಪ್ ಮಾಡಿದ್ರೆ ನಮಗೆ ತುಂಬ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಸೊ ಇವಾಗ ಇದನ್ನು ಕಟ್ ಮಾಡಿಕೊಂಡು ಯಾವ ರೀತಿ ಅಲೋವೆರಾ ಸೋಪ್ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೋಡೋಣ ಬನ್ನಿ. ಇದು ಕಟ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ ನೋಡಿ, ಕಾಣಿಸ್ತಾ? ಇದೆಲ್ಲ ನೀಟಾಗಿ ಇದು ರಸ ನೀರು ಥರ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಾ? ಸೊ ನೋಡಿ, ಬಂದಿದೆ. ಇದೆಲ್ಲ ನೀಟಾಗಿ ನಾವು ರಿಮೂವ್ ಮಾಡ್ಕೊಬೇಕು, ಅಂದರೆ ನೀರಲ್ಲಿ ವಾಶ್ ಮಾಡ್ಕೊಬೇಕು. ಒಂದು 10 ನಿಮಿಷ ನೀರಿಗೆ ನಾವು ಈ ರೀತಿ ಬೆಂಡ್ ಮಾಡಿ ಇಡಬೇಕು. ಸೊ ಆವಾಗ ಅದೆಲ್ಲ ಹೋಗುತ್ತೆ. ಅದು ಹೋದ್ಮೇಲೆ ನಾವು ಸೋಪ್ನ ಪ್ರಿಪೇರ್ ಮಾಡ್ಕೊಬೋದು. ಸೊ ನಿಮ್ಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್. ನೋಡಿ, ಯೆಲ್ಲೋ ಕಲರಲ್ಲಿ ಬರುತ್ತೆ. ಇದು ಆಯಿಲ್ ನೀರು ಥರ ಬರುತ್ತೆ. ಇದು ಜೆಲ್ ಕನ್ಸಿಸ್ಟೆಂಟಲ್ಲಿ ಇದು ಸಿಗಲ್ಲ ನಮಗೆ, ನೀರು ಥರ ಬರುತ್ತೆ ನೋಡಿ. ಬಂದಿದೆ, ಸ್ಮೆಲ್ ವಾ ಅಮೇಝಿಂಗ್ ನೋಡಿ, ಈ ಟೈಪಲ್ಲಿ ಬರ್ತಾ ಇದೆ. ಸೊ ಇದನ್ನು ನಾವು ನೀರಲ್ಲಿ ಇಡಬೇಕು, ನೀರಲ್ಲಿ ಇಡೋಣ. ಆನಂತರ ಇದನ್ನು ನಾವು ಅಲೋವೆರಾ ಸೋಪ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲೋ ಇದರಲ್ಲಿ ಇರುತ್ತೆ. ಸೊ ಇದನ್ನು ನೀರಿಗೆ ಇಟ್ಕೊಬೇಕು, ಈ ರೀತಿ ಕೆಳಗಡೆ ಮಾಡಿ ಇಟ್ಕೊಬೇಕು. ನೀರಲ್ಲಿ ಇಟ್ಟಿದೆ ಅಲ್ವಾ, ಇದೆಲ್ಲ ಬಿಟ್ಕೊಂಡಿದೆ. ಈಗ ನೀರೆಲ್ಲ ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ ನೋಡಿ, ಈ ರೀತಿ ಗ್ರೀನ್ ಕಲರ್ಗೆ ಟರ್ನ್ ಆಗಿದೆ. ಇದರಲ್ಲಿರೋದೆಲ್ಲ ನೀರಿಗೆ ಹೋಗಿದೆ. ಸೊ ಈಗ ಇದು ರೆಡಿಯಾಗಿದೆ ಸೋಪ್ ಮಾಡೋಕ್ಕೆ. ಸೊ ಇವಾಗ ಅಲೋವೆರಾನ ಕಟ್ ಮಾಡಿಕೊಂಡು ಅದರೊಳಗಡೆ ಇರೋಂತಹ ತಿರುಳನ್ನೆಲ್ಲ ನೀಟಾಗಿ ಎತ್ಕೊಬೇಕು. ಅಲೋವೆರಾ ಮೇಲಿನ ಸಿಪ್ಪೆನ ಹಾಕ್ಕೊಬಾರ್ದು. ಸೊ ನಾನು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಅದರೊಳಗಡೆ ಇರೋಂತಹ ಅಲೋವೆರಾನ ನೀಟಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೋತಾ ಇದ್ದೀನಿ. ಸೊ ಸಿಪ್ಪೆ ಆ್ಯಡ್ ಮಾಡಿಕೊಂಡ್ರೆ ಕೆಲವ್ರಿಗೆ ಇನ್ಫೆಕ್ಷನ್ ಆಗುತ್ತೆ, ಬೇಡ. ಸೊ ಅದನ್ನು ರುಬ್ಕೊಬೇಕು. ಈ ರೀತಿ ರುಬ್ಕೊಂಡಾದ್ಮೇಲೆ ಅದನ್ನು ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಸೋಸ್ಕೊಳೋದಿದ್ರೆ ಸೋಸ್ಕೊಬೋದು, ಇಲ್ಲ ಅಂತಂದರೆ ಅದನ್ನು ಹಾಗೆ ಬೌಲ್ಗೆ ಹಾಕಿ ಇಟ್ಕೊಬೋದು. ಸೊ ನಾನು ಸೋಸ್ಕೊಂಡಿಲ್ಲ, ಡೈರೆಕ್ಟಾಗಿ ಒಂದು ಬೌಲ್ಗೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ರುಬ್ಬದೇ ಇರೋವಂತಹ ಅಲೋವೆರಾ ಇದೆ. ಸೊ ಅದನ್ನೆಲ್ಲ ತೊಕ್ಕೋತಾ ಇದ್ದೀನಿ. ಅದನ್ನೆಲ್ಲ ನೀಟಾಗಿ ತೊಕ್ಕೊಂಡು ಅಲೋವೆರಾ
ಇಟ್ಕೋತಾ ಇದ್ದೀನಿ. ಸೊ ಈ ರೀತಿ ಇಟ್ಕೊಂಡಂತಹ ಅಲೋವೆರಾ ಜೆಲ್ಗೆ ನಾವೇನು ಮಾಡಬೇಕು ಅಂತ ಅಂದರೆ, ಏನಾದರೂ ಸ್ಮೆಲ್ ಇರುತ್ತೆ ಸ್ವಲ್ಪ, ಸೊ ಸ್ಮೆಲ್ ಬರ್ದಾಗೆ ಏನಾದ್ರೂ ಮಾಯ್ಶ್ಚರೈಸಿಂಗ್ ಕಂಟೆಂಟಲ್ಲಿ ಇರಲಿ ಅನ್ನೋದಾದರೆ ಸ್ವಲ್ಪ ಗ್ಲಿಸರಿನು ಇಲ್ಲ ಅಂತ ಅಂದರೆ ಮನೆಯಲ್ಲೇ ಸಿಗುವಂತಹ ಪ್ಯೂರ್ ಕೊಬ್ಬರಿ ಎಣ್ಣೆನ ಇದಕ್ಕೆ ಆ್ಯಡ್ ಮಾಡ್ಕೊಬೋದು. ಸೊ ನಾನು ಸ್ವಲ್ಪ ಪ್ರಮಾಣದಲ್ಲಿ ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದಾಯಿತು. ಇವಾಗ ಇದೆರಡನ್ನೂ ಒಂದು 5 to 10 ಮಿನಿಟ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಸೋಪು ಒಳ್ಳೆ ರಿಸಲ್ಟ್ನ ಕೊಡುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಕೊಕೊನಟ್ ಆಯಿಲ್ನ ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ನಮಗೆ ಇದು ಆಯಿಲ್ ಕನ್ಸಿಸ್ಟೆಂಟಲ್ಲಿ ಸೋಪು ರೆಡಿ ಆಗುತ್ತೆ, ಯಾವುದೇ ರೀತಿಯ ಸ್ಮೆಲ್ಲು ಬರೋದಿಲ್ಲ. ಸೊ ನೋಡಿ, ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು. ನಾನು ಈ ರೀತಿ ಮಿಕ್ಸ್ ಮಾಡಿಕೊಂಡೆ. ಸೊ ಇವಾಗ ಸೋಪ್ ಮಾಡೋದಕ್ಕೆ ಬೇಕಾಗಿರೋ ಇನ್ನೊಂದು ಅಂತ ಅಂದರೆ ಅದು ಸೋಪ್ ಬೇಸು. ಸೊ ನೋಡಿ, ಸೋಪ್ ಬೇಸ್ನ ನಾನು ತೊಗೊಂಡಿದ್ದೀನಿ. ಸೋಪ್ ಬೇಸು ಸ್ವಲ್ಪ ಒಳ್ಳೆ ಕ್ವಾಂಟಿಟಿಲಿರೋಂಥದ್ದನ್ನು ನೀವು ತಗೊಳ್ಳಿ. ಸೊ ಸೋಪ್ ಬೇಸು ನಮಗೆಲ್ಲ ಆನ್ಲೈನಲ್ಲಿ ಸಿಗುತ್ತೆ, ಇಲ್ಲ ಅಂತ ಅಂದರೆ ಸ್ಟೋರ್ಗಳಲ್ಲೂ ಸಹ ಇವಾಗ ಸೋಪ್ ಬೇಸು ನಮಗೆ ಸಿಗುತ್ತೆ. ಸೊ ಈ ರೀತಿ ತೊಗೊಂಡಂತಹ ಸೋಪ್ ಬೇಸ್ನ ನಿಮ್ಗೆ ಎಷ್ಟು ಸೋಪ್ ಮಾಡ್ಕೊಳೋದಕ್ಕೆ ಬೇಕಾಗುತ್ತೋ ಅಷ್ಟು ಬೇಸ್ನ ತೊಗೊಬೇಕಾಗುತ್ತೆ. ಈ ರೀತಿ ಬೇಸ್ನ ತೊಗೊಂಡು ನೀಟಾಗಿ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಬೇಕು. ನೋಡಿ, ನಾನು ಕಟ್ ಮಾಡ್ತಾ ಇದ್ದೀನಲ್ಲ, ಇದೇ ರೀತಿ ಕಟ್ ಮಾಡ್ಕೊಬೇಕು. ದಪ್ಪ ದಪ್ಪ ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಅದು ಕರಗೋದು ಲೇಟ್ ಆಗುತ್ತೆ. ಸೊ ಅದಕ್ಕೆ ನಾನು ನೀಟಾಗಿ ಸಣ್ಣ ಸಣ್ಣ ಸೈಜಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನನಗೆ 4 ಸೋಪ್ ಬೇಕು. ನನಗೆ 4 ಸೋಪ್ ಬೇಕಾಗುವಂತಹ ಬೇಸ್ನ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಗೆ ಎಷ್ಟು ಸೋಪ್ ಬೇಕಾಗುತ್ತೋ ಅಷ್ಟು ಬೇಸ್ನ ನೀವು ತೊಗೊಂಡು ಕಟ್ ಮಾಡ್ಕೊಬೇಕು. ಸೊ ನಂಗೆ 4 ಸೋಪ್ ಬೇಕು. ನಂಗೆ 4 ಸೋಪ್ಗೆ ಆಗೋಷ್ಟು ಬೇಸ್ನ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಇಟ್ಕೊಬೇಕು. ಸೊ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಇದು ಸೋಪನ್ನ ನಾವು ಮಾಡೋದಕ್ಕೆ ರೆಡಿ ಮಾಡ್ಕೊಂಡಂಗೆ ಆಗುತ್ತೆ. ಸೊ ಇದಕ್ಕೆ ಇವಾಗ ಇನ್ನೊಂದು ಏನು ಬೇಕು ಅಂತ ಅಂದರೆ, ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರೋಂತಹ ಅಲೋವೆರಾ ಜೆಲ್ನ ಇದಕ್ಕೆ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಸೊ ಮೊದಲಿಗೆ ಒಂದು ಪ್ಯಾನ್ನ ಸ್ಟವ್ ಮೇಲೆ ಇಟ್ಟು ಸ್ಟವ್ನ ಹಚ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ಪ್ಯಾನ್ಗೆ ಸ್ವಲ್ಪ ನೀರನ್ನ ನಾವು ಆ್ಯಡ್ ಮಾಡಬೇಕಾಗತ್ತೆ. ಸೊ ನಮಗೆ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಕಾಯಬೇಕು ಚೆನ್ನಾಗಿ. ನೀರು ಕಾಯ್ದ ಮೇಲೆ ಈ ಪ್ಯಾನ್ ಮೇಲೆ ಇನ್ನೊಂದು ಪಾತ್ರೆನ ಇಡಬೇಕಾಗುತ್ತೆ ನಾವು, ಏಕೆಂದರೆ ಸೋಪ್ನ ಡೈರೆಕ್ಟಾಗಿ ಹಾಗೆ ಮಾಡ್ಕೊಳೋದಕ್ಕಾಗಲ್ಲ. ಅದಕ್ಕೆ ಫಸ್ಟು ಒಂದು ಪ್ಯಾನ್ನ ಇಟ್ಟು ಲೋ ಫ್ಲೇಮಲ್ಲಿ ಇಟ್ಟು ಸ್ಟವ್ನ ಅದ್ರ ಮೇಲೆ ಪ್ಯಾನ್ಗೆ ನೀರು ಹಾಕ್ಕೊಂಡು ಅದ್ರ ಮೇಲೆ ಒಂದು ಪಾತ್ರೆನ ಅಥವಾ ಬಟ್ಲನ್ನ ಇಟ್ಕೊಬೇಕಾಗತ್ತೆ. ಸೊ ಇದು ಕೆಳಗಡೆ ಕಾಯೋ ನೀರಿಂದನೇ ಸೋಪ್ ಬೇಸ್ ಕರಗಬೇಕಾಗಿರೋದು ನಮಗೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲು ಒಂದು ಪ್ಯಾನ್ನ ಇಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಾಯೋದಕ್ಕೆ ಬಿಟ್ಟು ಅನಂತರ ಒಂದು ಪಾತ್ರೆನ ಆ ನೀರು ಮೇಲೆ ಇಟ್ಟು ನಾವು ಅದಕ್ಕೆ ಸೋಪ್ ಬೇಸ್ನ ಆ್ಯಡ್ ಮಾಡ್ಕೊಬೇಕು. ನೀರು ಕಾಯ್ದಂಗೆ ಸೋಪ್ ಬೇಸು ಕರಗ್ತಾ ಬರುತ್ತೆ. ಸೊ ನೋಡಿ, ಕೆಳಗಡೆ ನೀರು ಕಾಯ್ತಾ ಇದೆ, ಅದ್ರ ಮೇಲೆ ಇಟ್ಟಿರೋ ಬಟ್ಲು ಸ್ವಲ್ಪ ಬಿಸಿ ಆಗ್ತಾ ಇದೆ. ಈ ಬಿಸಿನಲ್ಲಿ ಸೋಪು ಬೇಸು ನಮಗೆ ಕರಗ್ತಾ ಇದೆ. ಸೊ ನೋಡಿ, ಕರಗ್ತಾ ಇದೆ ಸ್ವಲ್ಪ. ಇದನ್ನು ನೀಟಾಗಿ ಕೈ ಆಡ್ಕೊಬೇಕು ನಾವು, ಅಂದರೆ ಸೋಪ್ ಬೇಸ್ನ ಒಂದು ಸ್ಪೂನಿಂದ ಎಲ್ಲ ಇದು ಮಾಡ್ಕೊಬೇಕು. ಸೊ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ. ನೋಡಿ, ನಿಧಾನವಾಗಿ ಕರಗುತ್ತೆ. ಕರಗೋದಕ್ಕೆ ನಾವು ಬಿಡಬೇಕು. ಸ್ಟವ್ ಮಾತ್ರ ಯಾವುದೇ ಕಾರಣಕ್ಕೂ ಜಾಸ್ತಿ ಮಾಡಬಾರ್ದು, ಲೋ ಫ್ಲೇಮಲ್ಲೇ ಇರಬೇಕು. ನಾನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸೋಪ್ ಬೇಸ್ನ ಕರಗಿಸ್ಕೊತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಕರಗ್ತಾ ಬರುತ್ತೆ. ನೀಟಾಗಿ ಕರಗ್ತಾ ಇದೆ ನಂದು. ನೋಡಿ, ಇವಾಗ 3/4 ಭಾಗ ಕರಗಿದೆ, ಇನ್ನು 1/4 ಭಾಗ ಕರಗಬೇಕು. ಕರಗ್ತಾ ಇದೆ, ನೀಟಾಗಿ ಕರಗಲಿ. ನೋಡಿ, ಕರಗ್ತು, ಫುಲ್ಲು ಫಿನಿಶ್ ಆಗಿ ಕರಗಿದೆ ಇದು. ಸೊ ಇವಾಗ ಈ ರೀತಿ ಕರಗಾದ್ಮೇಲೆ ನಾವೇನು ಮಾಡಬೇಕು ಅಂತ ಅಂದರೆ, ನಾವು ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಅಲೋವೆರಾ ಜೆಲ್ಲು ಮತ್ತು ಕೊಕೊನಟ್ ಆಯಿಲು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ವಾ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಬೇಕು. ನೋಡಿ, ನಾನು ಆ್ಯಡ್ ಮಾಡಿಕೊಂಡೆ, ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಆ್ಯಡ್ ಮಾಡಿಕೊಂಡು ಜಸ್ಟ್ ಒಂದು 5 ಮಿನಿಟ್ಸ್ ಅಷ್ಟೇ ನಾವು ಬಿಡಬೇಕು, ಜಾಸ್ತಿ ಹೊತ್ತು ಬಿಡಬಾರ್ದು. ಒಂದು 5 ನಿಮಿಷ ಬಿಟ್ಟು ನೀಟಾಗಿ ಈ ಸೋಪ್ ಬೇಸು ಮತ್ತು ಅಲೋವೆರಾ ಜೆಲ್ಲು ಕೊಕೊನಟ್ ಆಯಿಲ್ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು. ನಾನು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಸೇರಿಸಿದ್ದೀನಿ. ಸೊ ನೋಡಿ, ಇದು ಈ ರೀತಿ ಇದೆ ಅಲ್ವಾ. ಸೊ ಇದನ್ನು ನೀಟಾಗಿ ಕೈ ಆಡಿಕೊಂಡು ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ಈ ಕೆಳಗಡೆ ಇರೋ ಬಿಸಿ ನೀರಲ್ಲೇ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೊ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊತಾನೆ ಇದ್ದೀನಿ. ಸೊ ಇದಕ್ಕೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಅರಿಶಿನದ ಪುಡಿ ಅಥವಾ ಅರಿಶಿನದ ಆಯಿಲ್ ಅಂತ ನಮಗೆ ಸಿಗುತ್ತೆ. ಸೊ ಅದನ್ನು ಆ್ಯಡ್ ಮಾಡ್ಕೊಬೇಕು. ನಾನು ಅದನ್ನು ಆ್ಯಡ್ ಮಾಡ್ಕೋತೀನಿ. ನೋಡಿ, ಇವಾಗ ಇನ್ನೂ ಸ್ವಲ್ಪ ಅದು ಮಿಕ್ಸ್ ಆಗಬೇಕು, ಅದಕ್ಕೆ ಮಿಕ್ಸ್ ಆಗಲಿ ಅಂತ ಬಿಟ್ಟಿದ್ದೀನಿ. ಸೊ ಇದು ಮಿಕ್ಸ್ ಆಗ್ತಾ ಇದೆ.
ನೋಡಿ ಇವಾಗ ಅಷ್ಟನದು ಆಯಿಲ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ಆಯಿಲ್ನ ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಳಿ. ಸೊ ನೋಡಿ ನಾನು ಎರಡು ಸ್ಪೂನಷ್ಟು ಹಾಕಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಯಿತು, ಯೆಲ್ಲೋ ಕಲರ್ಗೆ ಇದು ಟರ್ನ್ ಆಗಿದೆ. ಸೊ ಇವಾಗ ಇದು ಸೋಪ್ನ ಮಾಡ್ಕೊಳೋದಕ್ಕೆ ರೆಡಿಯಾಗಿರೋಂತಹ ಇದಾಗಿದೆ. ಸೊ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಇದೆಲ್ಲ ನೀಟಾಗಿ ಮಿಕ್ಸ್ ಆದ್ರೇ ನಮಗೆ ಸೋಪು ಚೆನ್ನಾಗಿ ಆಗೋದು. ಸೊ ಇವಾಗ ಸೋಪಿಂದು ಟ್ರೈಗೆ ನಾವು ಇದನ್ನು ಹಾಕೊಳ್ಳೋಣ. ಇದು ರೆಡಿಯಾಗಿದೆ. ಇದು ಮೇಲ್ಗಡೆ ಇರೋದು ನಾನು ಅಲೋವೆರಾ ಜೆಲ್ನ ಸೋಸ್ಕೊಳ್ಲಿಲ್ಲ, ಅದು ಈ ಥರ ಬಂದಿದೆ. ನೀವು ಬೇಕು ಅಂದರೆ ಸೋಸ್ಕೊಳ್ಳಿ. ಸೊ ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ತಕ್ಕೊಂಬಿಟ್ಟು ಇವಾಗ ನೀಟಾಗಿ ತಕ್ಕೊತಾ ಇದ್ದೀನಿ. ನೀಟಾಗಿ ತಕ್ಕೊಂಡು ಇದನ್ನು ನಾವು ಸೋಪ್ ಮಾಡೋದಕ್ಕೆ ಇಟ್ಕೊಬೋದು. ಸೊ ಇವಾಗ ನೀಟಾಗಿ ಎಲ್ಲ ರಿಮೂವ್ ಮಾಡಿಕೊಂಡು ನೋಡಿ ಎಷ್ಟು ನೀಟಾಗಿ ಬಂದಿದೆ ಕಲರು. ಇದನ್ನೆಲ್ಲ ನೀಟಾಗಿ ರಿಮೂವ್ ಮಾಡ್ಕೋತಾ ಇದ್ದೀನಿ, ಯಾಕೆಂದರೆ ಸೋಪ್ ಒಳಗಡೆ ಹಾಕ್ದಾಗ ಅದು ಆಗಾಗೆ ಇರಬಾರ್ದು ಅಲ್ವಾ. ಸೊ ಅದಕ್ಕೆ ಮೇಲ್ಗಡೆ ಬಂದಿರೋದನ್ನೆಲ್ಲ ನೀಟಾಗಿ ನಾನು ರಿಮೂವ್ ಮಾಡಿಕೊಂಡೆ. ಈ ರಿಮೂವ್ ಮಾಡ್ಕೊಂಡಂತಹ ಸೋಪಿಂದು ಆಯಿಲ್ನ ಏನು ಮಾಡಬೇಕು ಅಂತ ಅಂದರೆ, ಇವಾಗ ನಮ್ಗೆ ಯಾವ ಶೇಪಲ್ಲಿ ಸೋಪ್ ಬೇಕಾಗುತ್ತೋ ಆ ಶೇಪಲ್ಲಿ ಸೋಪ್ನ ತಯಾರು ಮಾಡ್ಕೊಬೋದು. ಸೊ ಇದನ್ನು ಒಂದು ಸೋಪ್ ಟ್ರೈಯಲ್ಲಿ ನಾವು ಹಾಕೋಣ. ನೋಡಿ ಇಲ್ಲಿ ಟ್ರೈ ಇದೆ. ಈ ಟ್ರೈಗೆ ನೀಟಾಗಿ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನನಗೆ 4 ಸೋಪ್ ಬೇಕಿತ್ತಲ್ವಾ, 4ಕ್ಕೂ ನೀಟಾಗಿ ಹಾಕ್ಕೋತಾ ಇದ್ದೀನಿ. ನೋಡಿ ಹಾಕ್ಕೊಂಡೆ ನೀಟಾಗಿ. ಕಾಣ್ತಾ ಇದೆಯಾ? ನೀಟಾಗಿ ಅದಕ್ಕೆ ಹಾಕ್ಕೊಬೇಕು. ಇವಾಗ ಫಿನಿಶ್ ಆಯಿತು. ಈ ರೀತಿ ಫಿನಿಶ್ ಮಾಡ್ಕೊಂಡಾದ್ಮೇಲೆ ಏನು ಮಾಡಬೇಕು ಅಂದರೆ ಹಾರೋದಕ್ಕೆ 1 ಗಂಟೆಯಿಂದ 2 ನೋಡಿ ಇವಾಗ ನಮಗೆ ಸೋಪು ಫುಲ್ ಪ್ರಿಪೇರ್ ಆಗಿದೆ. ನಾನು 3 ಸೋಪ್ನ ತೆಗೆದಿದ್ದೀನಿ. ಸೊ ಇದೊಂದು ಸೋಪ್ ಇದೆ. ಸೊ ಇದು ಇವಾಗ ನಾವು ಯೂಸ್ ಮಾಡ್ಕೊಳೋದಕ್ಕೆ ರೆಡಿಯಾಗಿರೋಂತಹ ಪ್ಯೂರ್ ಅಲೋವೆರಾ ಸೋಪು. ಸೊ ಈ ರೀತಿ ಈಸಿಲಿ ನಾವು ಮನೆಯಲ್ಲೇ ಮಾಡಿಕೊಂಡು ನಮ್ಮ ಫೇಸಲ್ಲಿ ಕಂಡು ಬರುವಂತಹ ಪಿಂಪಲ್ಸ್ ಆಗಿರ್ಬೋದು, ಡಾರ್ಕ್ ಸರ್ಕಲ್ಸು, ಏನೇ ರ್ಯಾಷಸ್ ಆಗಿರ್ಬೋದು, ಇದನ್ನು ನೀಟಾಗಿ ನಾವು ಮನೆಯಲ್ಲೇ ಈ ಸೋಪ್ನ ಯೂಸ್ ಮಾಡಿಕೊಂಡು ಕಮ್ಮಿ ಮಾಡ್ಕೊತಾ ಬರ್ಬೋದು. ಇದು ಪ್ಯೂರ್ ಅಲೋವೆರಾ ಇಂದ ಮಾಡಿರುವಂತಹ ಸೋಪು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ಮನೆಯಲ್ಲೇ ಈ ರೀತಿ ಅಲೋವೆರಾ ಜೆಲ್ ಸೋಪ್ನ ರೆಡಿ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.